ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTC ಏನು ವೆರಿಫಿಕೇಷನ್ ನಡೀತಾ ಇದೆ ಡ್ರೈವರ್ ಕಮ್ ಕಂಡಕ್ಟರ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ KSRTC ಅವರು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಏನಪ್ಪ ಅದು ಪತ್ರಿಕಾ ಪ್ರಕಟಣೆ ಅಂತೇಳಿ ನೋಡೋಣ. ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ. ನೋಡಿ, ದಿನಾಂಕ 28/6/2024 ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಏನು ವಿಷಯ ಅಂತಂದರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿ ಕುರಿತು ನಿಗಮದಲ್ಲಿ ಜಾಹೀರಾತು ಸಂಖ್ಯೆ ನೋಡ್ಬೋದು. ಅದರ ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಮೂಲ ದಾಖಲಾತಿ ದೇಹದಾರ್ಢ್ಯತೆ ಪರಿಶೀಲನೆಯನ್ನು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ಕೇಂದ್ರ ಕಚೇರಿಯಲ್ಲಿ ನಡೆಸಲಾಗುತ್ತಿದೆ. ಸದರಿ ಮೂಲ ದಾಖಲಾತಿ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ನಿರ್ಧರಿಸಿ ದಿನಾಂಕ 2/7/2024 ಅವಕಾಶ ನೀಡಿ ಈ ಕೆಳಗಿನಂತೆ ದಿನಾಂಕ ನಿಗದಿಪಡಿಸಲಾಗಿದೆ. ಯಾರ್ಯಾರಿಗೆ ಮುಂಚೆನೇ ಅವರಿಗೆಲ್ಲ ಡೇಟ್ಗಳು ಕನ್ಫರ್ಮ್ ಆಗಿದ್ದವು. ಆ ಡೇಟಿಗೆ ನೀವು ವೆರಿಫಿಕೇಷನ್ಗೆ ಯಾರ್ಯಾರು ಹೋಗಿಲ್ಲ ಅಂಥವ್ರಿಗೆ ನಾನು ಮೊದಲೇ ಹೇಳಿದೆ, ಎಲ್ಲ ಅಭ್ಯರ್ಥಿಗಳು ಮುಗಿದ ಮೇಲೆ ಮತ್ತು 2 ದಿನ ಟೈಮ್ ಕೊಡ್ತವ್ರೆ ಯಾರ್ಯಾರು ಮಿಸ್ ಆಗಿದ್ದಾರೆ ಅಂಥೇಳಿ. ಇವರು 2ನೇ ತಾರೀಕಿಂದ 11ನೇ ತಾರೀಕುವರೆಗೂ ಯಾರ್ಯಾರು ಮಿಸ್ ಆಗಿದ್ದಾರೋ ಅವ್ರಿಗೆ ಸೆಕೆಂಡ್ ಟೈಮು ಅವಕಾಶ ಕೊಟ್ಟಿದ್ದರು ವೆರಿಫಿಕೇಷನ್ಗೆ ಬರಲಿ ಅಂತೇಳಿ. ಇದಾಗಿಯೂ ಮತ್ತಾರಾದರೂ ಮಿಸ್ ಆಗಿದ್ದರೆ, ಅಂದರೆ ಕೆಲವರು ಆಲ್ರೆಡಿ ಅಲ್ಲಿ ವೆರಿಫಿಕೇಷನ್ಗೆ ಬಂದು ರಿಟರ್ನ್ ಹೋಗಿದ್ದಾರೆ. ಯಾಕಪ್ಪ ರಿಟರ್ನ್ ಹೋದರು ಅಂದರೆ, ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನೋ ತೊಂದರೆ ಆಗಿರುತ್ತೆ, ಆಮೇಲೆ DL ಅಲ್ಲಿ ಏನೋ ತೊಂದರೆ ಆಗಿರುತ್ತೆ. ಕನ್ನಡ ಮಾಧ್ಯಮ ಬಿಟ್ಟು ಬಂದೀನಿ, ಗ್ರಾಮೀಣ ಬಿಟ್ಟು ಬಂದೀನಿ, ಇಂಥವು ಏನೋ ಕೆಲವೊಂದು ಕಾರಣಾಂತರಗಳಿಂದ ಅವರು ರಿಟರ್ನ್ ಹೋಗಿರ್ತಾರೆ. ನೆಕ್ಸ್ಟ್ ಟೈಮ್ ನಿಮ್ಮ ಕರಿತಿ ಹೋಗಿ ಅಂತೇಳಿ ಕಳಿಸಿರ್ತಾರೆ. ಅಂಥ ಅಭ್ಯರ್ಥಿಗಳು ನಿಮ್ಗೆ ಆಲ್ರೆಡಿ ಇಲ್ಲಿ ಲಿಸ್ಟಲ್ಲಿ ಹೆಸರು ಬಂದಿದೆ. ನಿಮ್ಮ ಫೋನಿಗೆ ಕೂಡ SMS ಕೂಡ ಬಂದಿದೆ. ಕೆಲವು ಅಭ್ಯರ್ಥಿಗಳು ಕೇಳಿದ್ರೆ ನನಗೆ ಇನ್ನೂ SMS ಬಂದಿಲ್ಲ ಸರ್ ಅಂಥೇಳಿ. ಅಂಥವ್ರು ಇವಾಗ ಕಾಯೋದು ಬೇಕಾಗಿಲ್ಲ, ಯಾಕಂದರೆ ನೆಕ್ಸ್ಟ್ ಮತ್ತೆ ಕರೆಯಲ್ಲ, ಇದೇ ಕೊನೆಯ ದಿನಾಂಕ. ಇದಾದಮೇಲೆ ಯಾರಿಗೂ ಕೂಡ ಕರೆಯಲ್ಲ. ಮತ್ತು ಕೆಲವೊಬ್ಬ ಅಭ್ಯರ್ಥಿಗಳು ಕೇಳಿದ್ರಿ, ಸರ್ ನಾವು ಲಾಂಗ್ ಲಾರಿ ಓಡಿಸ್ತೀವಿ. ಗಾಡಿ ಲೋಡಾಗಿ ಅನ್ಲೋಡ್ ಆಗಿ ರಿಟರ್ನ್ ಬರೋಷ್ಟರಲ್ಲಿ ನಮ್ಮದು ಆಲ್ರೆಡಿ ಮತ್ತು 2ನೇ ಅವಕಾಶ ಕೂಡ ಡೇಟ್ ಮುಗಿದೋಗಿ. ನಾವೇನು ಮಾಡೋದು ಅಂಥೇಳಿ. ಅಂಥವರಿಗೂ ಕೂಡ ಕೊನೆಯ ಅವಕಾಶ ಅಂಥೇಳಿ ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಡೇಟಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡಬೇಡಿ. ನಿಮ್ದು ಏನೇ ಡಾಕ್ಯುಮೆಂಟ್ಸ್ ಇದ್ದಾವೆ ಅವೆಲ್ಲ ನೀವು ತಗೊಂಡು ಡೇಟಲ್ಲಿ ಕೊನೆಯ ದಿನಾಂಕ, ಈಗ ಡೇಟ್ ಮಿಸ್ ಆದರೂ ಕೂಡ ಕೊನೆಯ ದಿನಾಂಕ ಏನು 2 ದಿನ ಕೊಟ್ಟಿದ್ದಾರೋ ಆ 2 ದಿನದಲ್ಲಿ ನೀವು ಬಂದು ವೆರಿಫಿಕೇಷನ್ ಮುಗಿಸ್ಕೊಂಡು ಹೋಗ್ಬೋದು. ಆ ಡೇಟ್ ಮಿಸ್ ಆಗಿದ ನೀವು ಯಾವುದೇ ರೀತಿಯಿಂದ ಮನವಿ ಕೊಟ್ಟರೂ ಕೂಡ ಅವರು ಅಕ್ಸೆಪ್ಟ್ ಮಾಡಲ್ಲ. ಯಾವುದು ಆ ಡೇಟ್ ಅಂತೇಳಿ ನೋಡೋಣ. ನಿಮ್ಮದು ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಗೊತ್ತಿರಲ್ಲ ಅವರಿಗೆ ಕೂಡ ಹೆಲ್ಪ್ ಆಗಲಿ, ಅವರಿಗೆ ಕಳಿಸಿ. ಯಾಕಂದರೆ ಹಲವಾರು ಅಭ್ಯರ್ಥಿಗಳು ನನಗೆ SMS ಬಂದಿಲ್ಲ, ಹಂಗೇನಾದ್ರೂ ಮಾಹಿತಿನೇ ಗೊತ್ತಿಲ್ಲ, ನಂದು ಇನ್ನೂ ಹೆಸರೇ ಬಂದಿಲ್ಲ ಅಂಥೇಳಿ ಯಾರ್ಯಾರು DD ಕಟ್ಟಿದ್ದೀರೋ ಪೋಸ್ಟ್ ಆಫೀಸಲ್ಲಿ ಅವ್ರದ್ದೆಲ್ಲನೂ ಕೂಡ ಹೆಸರು ಬಂದಿದೆ. ನೀವು ಮೊಬೈಲ್ ನಂಬರ್ ಏನು ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರ್ಗೆ SMS ಹೋಗಿರ್ತದೆ. ನೀವು ಮರ್ತೋಗಿರ್ತೀರ, ನೀವು ಮೊಬೈಲ್ ನಂಬರ್ ಚೇಂಜ್ ಆಗಿರ್ತದೆ, ಇಲ್ಲಾಂದರೆ ಟೆಕ್ನಿಕಲ್ ಎರರ್ ಯಾವುದೋ ಒಂದು ಪ್ರಾಬ್ಲಮಿಂದ SMS ಬಂದಿರಲ್ಲ. ಅಂಥವ್ರು ಯಾರ್ಯಾರು DD ಕಟ್ಟಿರೋ ಅಂಥವರೆಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಈ ಕೊನೆಯ ದಿನಾಂಕ ಏನಿದೆಯಲ್ಲ 12/7/2024 ಮತ್ತು 13/7/2024 ಆ ಡೇಟ್ ಒಳಗಾಗಿ ನೀವು ವೆರಿಫಿಕೇಷನ್ ಮಾಡ್ಕೊಳ್ಳೋಕೆ ಹೋಗಿ ಅಂತ ಹೇಳುತ್ತಾ ಈ ಒಂದು ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಇದು ಆಗಿದ ಮೇಲೆ ಇನ್ನೇನು ತಕ್ಷಣದಾಗೆ ಟ್ರ್ಯಾಕ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಟ್ರ್ಯಾಕ್ ಟೆಸ್ಟು. ಟ್ರ್ಯಾಕ್ ಟೆಸ್ಟ್ ಬಂದು ಹಾಸನ ಮತ್ತು ಹುಮನಾಬಾದ್ ಇದೆ. ಫಸ್ಟು ಹುಮನಾಬಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಯಾವುದೇ ರೀತಿಯಿಂದ ಹಾಸ್ಪಿಟಲ್ನಾಗಿದ್ದೆ, ನನ್ನ ಮದುವೆ ಇತ್ತು, ಅದಕ್ಕೋಸ್ಕರ ಅದು ಆಯಿತು, ನನಗೆ SMS ಬಂದಿಲ್ಲ, ಯಾವುದೇ ಕಾರಣ ಹೇಳಿದರೂ ಕೂಡ ಅವರು ಅಕ್ಸೆಪ್ಟ್ ಮಾಡಲ್ಲ. ಲಾಸ್ಟ್ ಡೇಟ್ 12/7/2024, 13/7/2024. ಈ 1-2 ದಿನ ಮಿಸ್ ಆದರೆ ಮತ್ತೆ ನಿಮಗೆ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ನಿಮಗೆ ವೆರಿಫಿಕೇಷನ್ ಕರೆಯಲ್ಲ. ನೋಡ್ಬೋದು ನೀವು ಗೈರು ಹಾಜರಿ ಹಾಗೂ ಉಳಿದ ಇತರೆ ಎಲ್ಲ ಅಭ್ಯರ್ಥಿಗಳು, ಅಂದರೆ ವೆರಿಫಿಕೇಷನ್ ಮಾಡಲಾರ್ದೆ ಯಾವ ಅಭ್ಯರ್ಥಿಗಳು ಉಳಿದಿರೋ ಅವರೆಲ್ಲ ಈ ಡೇಟಲ್ಲಿ ಬರಬೇಕು ಅಂಥೇಳಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಅದರಂತೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ SMS ಮೂಲಕ ಮಾಹಿತಿ ನೀಡಿದೆ. ಅಂದರೆ ಆಲ್ರೆಡಿ SMS ಕಳಿಸಿದ್ದಾರೆ. ಬೈ ಚಾನ್ಸ್ ನಿಮ್ಗೆ ಏನಾದ್ರು SMS ತಲುಪಿಲ್ಲ ಅಂದರೂ ಕೂಡ ನೀವು ಆ ದಿನ ವೆರಿಫಿಕೇಷನ್ ಬರ್ಬೋದು. ಸರ್ ನನಗೆ SMS ಬಂದಿಲ್ಲ ಸರ್, ನಾನೇನು ಮಾಡಲಿ ಅಂತೇಳಿ ನೀವು ಯಾವ ಥರ ಮನವಿ ಮಾಡಿದ್ರೂ ಅಕ್ಸೆಪ್ಟ್ ಆಗಲ್ಲ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅಂತಿಮ ಅವಕಾಶವಾಗಿದ್ದು
ತದನಂತರ ಬಂದಲ್ಲಿ ಪರಿಗಣಿಸಲಾಗುವುದಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ಯಾರ್ಯಾರಿಗೆ ಇನ್ನೂ SMS ಹೋಗಿಲ್ಲೋ, ಯಾರ್ಯಾರಿಗೆಲ್ಲ ಇದ್ರ ಮಾಹಿತಿ ಗೊತ್ತಿಲ್ಲ ಅವರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹಾಕಿ ಅವರಿಗೂ ಗೊತ್ತಾಗುತ್ತೆ ಅಂತ ಹೇಳುತ್ತಾ, ಸೊ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹೊಸ ಹೊಸ ಅಪ್ಡೇಟ್ಗಳು ಕೂಡ ನಾನು ಕೊಡ್ತಾಯಿರ್ತೀನಿ. ಸೊ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ, ಹಾಗೂ ನಿಮ್ಮದು ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಮಾಹಿತಿ ನೀಡ್ತೇನೆ ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಾಲನಾ ವೃತ್ತಿ ಪರೀಕ್ಷೆಯ ಮಾಹಿತಿ ಮತ್ತು ಇತರೆ ಯಾವುದಾದ್ರೂ ಮಾಹಿತಿ ಇದ್ದರೆ ನಾನು ಕೊಡ್ತೀನಿ. ಅದಕ್ಕೋಸ್ಕರ ಎಲ್ಲರೂ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು.